ಓಂ ನಮೋ ವೆಂಕಟೇಶಾಯ. ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟೇಶ ನಮೋ ದೇವೋ ನ ಭೂತೋ ನ ಭವಿಷ್ಯತಿ. ಈ ಶ್ಲೋಕದ ಅರ್ಥ: ಬ್ರಹ್ಮಾಂಡದಲ್ಲಿ ವೆಂಕಟಾದ್ರಿಗೆ ಸಮನಾದ ಸ್ಥಳವೇ ಇಲ್ಲ. ಅಂತಹ ಪರಮ ಪವಿತ್ರ ಕ್ಷೇತ್ರಕ್ಕೆ ನಮ್ಮನ್ನು ಕರೆದೊಯ್ಯುವ ಮಾರ್ಗಗಳು ಪವಿತ್ರವೇ. ಸಪ್ತಗಿರಿವಾಸನ ಸನ್ನಿಧಿಗೆ ಸೇರೋಕೆ ಇರುವ 2 ಪುಣ್ಯ ಮಾರ್ಗಗಳಲ್ಲಿ ಒಂದು ಮಾರ್ಗದಲ್ಲಿ ಸಾಕ್ಷಾತ್ ಶ್ರೀನಿವಾಸನೇ ಪದ್ಮಾವತಿ ದೇವಿಯೊಂದಿಗೆ ಹೆಜ್ಜೆ ಇಟ್ಟು ನಡೆದ ದಾರಿ. ಈ ಪವಿತ್ರ ಮಾರ್ಗವನ್ನು ಶ್ರೀವಾರಿ ಮೆಟ್ಟು ಎಂದು ಕರೆಯುತ್ತಾರೆ. ಎರಡನೆಯ ಇನ್ನೊಂದು ಪವಿತ್ರ ಮಾರ್ಗದಲ್ಲಿ ಕೋಟ್ಯಾಂತರ ಭಕ್ತರ ಪಾದಸ್ಪರ್ಶದಿಂದ ಪಾವನವಾಗಿದೆ. ಈ ಮಾರ್ಗವನ್ನು ಅಲಿಪಿರಿ ಮಾರ್ಗ ಎಂದು ಕರೆಯುತ್ತಾರೆ. ಅಲಿಪಿರಿಯ ಈ ದಾರಿಯಲ್ಲಿ ನಡೆದರೆ ಸಿಗುವ ಫಲಗಳೇನು? ನಮಸ್ಕಾರ, ನಾನು ನೇತ್ರ. ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ಈ ದಿನ ನಾವು ವೆಂಕಟಾಚಲದ ಸಪ್ತಗಿರಿಯ ಪವಿತ್ರ ಮಾರ್ಗವಾದ ಅಲಿಪಿರಿಯ ಇತಿಹಾಸ, ಮಹಿಮೆ ಹಾಗೂ ಈ ದಾರಿಯಲ್ಲಿ ನಡೆದರೆ ಸಿಗುವ ಫಲಗಳ ಬಗ್ಗೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಲಿಪಿರಿ ಮಾರ್ಗ. ಅಲಿಪಿರಿ ಮಾರ್ಗವು ತಿರುಮಲದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತದೆ. ಕಲಿಯುಗದ ವೈಕುಂಠವಾದ ತಿರುಮಲಕ್ಕೆ ನಮ್ಮನ್ನು ಕರೆದೊಯ್ಯುವ ಪರಮ ಪವಿತ್ರವಾದ ಹೆಬ್ಬಾಗಿಲು ಅಲಿಪಿರಿ. ಅಲಿಪಿರಿ ಎಂದರೆ ಶತಮಾನಗಳಿಂದ ಲಕ್ಷಾಂತರ ಭಕ್ತರ ಕಣ್ಣೀರಿನಿಂದ ಭಕ್ತಿಯಿಂದ ತೊಯ್ದ ಪಾವನವಾದ ದಿವ್ಯ ಮಾರ್ಗ. ಅಲಿಪಿರಿ ಎನ್ನುವ ಹೆಸರೇ ಒಂದು ರಹಸ್ಯ. ಅಲಿ ಎಂದರೆ ಆನೆಯ ಸಾಲು, ಪಿರಿ ಎಂದರೆ ಮೆಟ್ಟಿಲು ಅಥವಾ ಪ್ರವೇಶ. ಹಿಂದೆ ರಾಜ ಮಹಾರಾಜರು ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಾಣಿಕೆ ಸಮರ್ಪಿಸಲು ಆನೆಗಳ ಮೇಲೆ ಅಮೂಲ್ಯವಾದ ಒಡವೆ, ವಜ್ರ, ವೈಡೂರ್ಯಗಳನ್ನು ತರುತ್ತಿದ್ದರು. ಆ ಆನೆಗಳ ಸಾಲು ತಿರುಮಲದ ಹೆಬ್ಬಾಗಿಲು ಪ್ರವೇಶಿಸುವ ಜಾಗವೇ ಈ ಅಲಿಪಿರಿ. ಇನ್ನೊಂದು ಅರ್ಥದಲ್ಲಿ ಅಲಿ ಎಂದರೆ ದ್ವಾರಪಾಲಕರು, ಪಿರಿ ಎಂದರೆ ಮೆಟ್ಟಲು, ಅಂದರೆ ದ್ವಾರಪಾಲಕರು ಕಾಯುವ ಮೆಟ್ಟಿಲು. ನಿಜಕ್ಕೂ ಇಲ್ಲಿ ಗರುಡ ಗವಾಕ್ಷದಲ್ಲಿ ಸ್ವಾಮಿಯ ಮುಖ್ಯ ದ್ವಾರಪಾಲಕ ಗರುಡ ನಮ್ಮನ್ನು ಸ್ವಾಗತಿಸುತ್ತಾನೆ. ಅಲಿಪಿರಿಯ ಈ ಪವಿತ್ರ ಮಾರ್ಗದಲ್ಲಿ ಚೋಳರು, ಪಲ್ಲವರು, ವಿಜಯನಗರದ ರಾಜಾದಿರಾಜರು, ಕೃಷ್ಣದೇವರಾಯ ಮುಂತಾದ ಮಹಾರಾಜರು ಬರಿಗಾಲಿನಲ್ಲಿ ತಲೆಯ ಮೇಲೆ ಕಾಣಿಕೆ ಹೊತ್ತು ಈ ದಾರಿಯಲ್ಲಿ ನಡೆದು ತಿರುಮಲ ವೆಂಕಟೇಶ್ವರ ಸ್ವಾಮಿಗೆ ಚಿನ್ನದ ಕಿರೀಟ, ವಜ್ರದ ಹಾರ ಸಮರ್ಪಿಸಿದ್ದಾರೆ ಎಂದು ಶಾಸನಗಳಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಮಹಾನುಭಾವರಾದ ಶ್ರೀರಾಮಾನುಜಾಚಾರ್ಯರು, ಅನ್ನಮಯ್ಯಾಚಾರ್ಯರು, ತರಿಗೊಂಡ ವೆಂಗಮಾಂಬ ಇವರೆಲ್ಲರೂ ಅಲಿಪಿರಿಯ ಈ ಮಾರ್ಗದಲ್ಲಿಯೇ ನಡೆದು ಪ್ರತಿ ಮೆಟ್ಟಿಲಲ್ಲಿಯೂ ಗೋವಿಂದ ನಾಮ ಜಪಿಸುತ್ತಾ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ. ಅನ್ನಮಯ್ಯಾಚಾರ್ಯರು ಈ ಅಲಿಪಿರಿ ಮಾರ್ಗದಲ್ಲಿ ನಡೆಯುವಾಗ ಸ್ಫೂರ್ತಿಗೊಂಡು 32,000 ಕೀರ್ತನೆಗಳನ್ನು ಬರೆದಿದ್ದಾಗಿ ಹೇಳಲಾಗಿದೆ. ಆದ್ದರಿಂದ ಈ ದಾರಿ ಅತ್ಯಂತ ಪವಿತ್ರ. ನಾವು ಇಂದು ಹತ್ತುವ ಅಲಿಪಿರಿಯ ಮೆಟ್ಟಿಲನ್ನು ರಾಮಾನುಜರು, ಅನ್ನಮಯ್ಯ ತುಳಿದಿದ್ದಾರೆ ಎಂದರೆ ಎಂತಹ ಪುಣ್ಯ ನಮ್ಮದು. ಅಲಿಪಿರಿ ದಾರಿಯ ವಿಶೇಷತೆಯನ್ನು ಪುರಾಣಗಳಲ್ಲಿ 3 ಕಥೆಯ ರೂಪವಾಗಿ ತಿಳಿಸಲಾಗಿದೆ. ಮೊದಲನೆಯದಾಗಿ ಆದಿಶೇಷನ ಅವತಾರ. ವಿಷ್ಣು ಪುರಾಣದಲ್ಲಿ ಹೇಳಿರುವಂತೆ ವೈಕುಂಠದಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಲಗಿರುತ್ತಾನೆ. ಕಲಿಯುಗದಲ್ಲಿ ಭಕ್ತರಿಗಾಗಿ ಭೂಮಿಗೆ ಬರಬೇಕು ಎಂದಾಗ ಆದಿಶೇಷನು ಸಹ ತಾನು ಸ್ವಾಮಿಯೊಂದಿಗೆ ಬರುವುದಾಗಿ ವಿನಂತಿಸಿಕೊಳ್ಳುತ್ತಾನೆ. ಆಗ ವಿಷ್ಣುವು, ಹಾಗಾದರೆ ನೀನು 7 ಎಡೆಗಳ ಬೆಟ್ಟ ಆಗು, ನಾನು ನಿನ್ನ ಮೇಲೆ ನೆಲೆಸುತ್ತೇನೆ ಎಂದು ಆಶೀರ್ವದಿಸಿದರು. ಕಲಿಯುಗದ ಭಕ್ತರಿಗಾಗಿ ಸ್ವಾಮಿ ಅಲಿಪಿರಿ ಮಾರ್ಗವೇ ಶ್ರೇಷ್ಠ ಮಾಡಿದರು. ಏಕೆಂದರೆ ಆದಿಶೇಷನ ಸೇವೆ ಸ್ವಾಮಿ ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರುತ್ತಾನೆ. ಭೂಲೋಕದಲ್ಲೂ
ತನ್ನ ಭಕ್ತರು ಶೇಷನ ಮೇಲೆ ನಡೆದು ತನ್ನ ಬಳಿ ಬರಬೇಕು ಎಂದು ಅಲಿಪಿರಿ ಮಾರ್ಗವನ್ನು ಶ್ರೇಷ್ಠ ಮಾಡಿದರು. ಎರಡನೆಯದಾಗಿ ವಾಯುದೇವ ಮತ್ತು ಆದಿಶೇಷನಿಗೆ ಜಗಳ. ತಮ್ಮಲ್ಲಿ ಯಾರು ಬಲಶಾಲಿ ಅಂತ ಜಗಳವಾಗುತ್ತಿರುವಾಗ ಬ್ರಹ್ಮದೇವರು ಆದಿಶೇಷನಿಗೆ, ನೀನು ಮೇರು ಪರ್ವತದ ಶಿಖರವನ್ನು ಸುತ್ತಿಕೊಂಡು ಗಟ್ಟಿಯಾಗಿ ಹಿಡಿದುಕೋ. ವಾಯುದೇವ ನೀನು ಅದನ್ನು ಬೀಸಿ ಕೆಡವಲು ಪ್ರಯತ್ನಿಸಲು ವಾಯುದೇವ ಭೀಕರವಾಗಿ ಬೀಸಿದ. ಆಗ ಆದಿಶೇಷ ಮೇರು ಶಿಖರ ಹಾರಿ ಸ್ವರ್ಣಮುಖಿ ನದಿ ತೀರದಲ್ಲಿ ಬಿದ್ದು. ಅದೇ ಇವತ್ತಿನ ತಿರುಮಲದ ವೆಂಕಟಾದ್ರಿ ಹಾಗೂ ಸಪ್ತಗಿರಿಗಳು, ಅಂದರೆ ಆದಿಶೇಷನ 7 ಎಡೆಗಳು. ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ ಇವೆಲ್ಲ ಆದಿಶೇಷನ ರೂಪವೇ. ಆದಿಶೇಷನ ಬಾಲದ ಭಾಗ ಮತ್ತು ದೇಹದ ಭಾಗ ಅಲಿಪಿರಿಯ 3550 ಮೆಟ್ಟಿಲು ಆದಿಶೇಷನ ದೇಹದ ಉಂಗುರಗಳು. ನಾವು ಒಂದೊಂದು ಮೆಟ್ಟಿಲು ಹತ್ತಿದಾಗ ಆದಿಶೇಷನ ದೇಹದ ಮೇಲೆ ಹೆಜ್ಜೆ ಇಡುತ್ತೇವೆ. ಆದ್ದರಿಂದ ನಾವು ಅಲಿಪಿರಿಯ ಮೊದಲ ಮೆಟ್ಟಿಲಲ್ಲಿ ನಿಂತು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂ ಚ ಮಹಾತ್ಮನಾಂ ಸಾಯಂಕಾಲೆ ಪಾಠೆ ನಿತ್ಯಂ ಪ್ರಾತಃ ಕಾಲೆ ವಿಶೇಷತಃ ಸಂತಾನಂ ಪ್ರಪತೆ ನೂನಂ ಸಂತಾನಸ್ಯ ಚ ರಕ್ಷಕಂ ಸರ್ವಬಾಧ ವಿನಿರ್ಮುಕ್ತಃ ಸರ್ವರ್ಥಃ ವಿಜಯೀ ಭವೇತ್ ಸರ್ಪದರ್ಶನ ಕಾಲೇವ ಪೂಜಾಲೆ ಚ ಯಃ ಪಠೇತ್ ತಸ್ಯ ವಿಷಭಯ ನಾಸ್ತಿ ಸರ್ವರ್ಥ ವಿಜಯೀ ಭವೇತ್. ಓಂ ನಾಗರಾಜಾಯ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ ಇತಿ ನವನಾಗ ಸ್ತೋತ್ರಂ. ಈ ಸ್ತೋತ್ರವನ್ನು ಅಲಿಪಿರಿಯ ಮೊದಲ ಮೆಟ್ಟಿಲಲ್ಲಿ ಹೇಳುವುದರಿಂದ ಆದಿಶೇಷನ ಆಶೀರ್ವಾದವಿರುತ್ತದೆ. ಮೂರನೆಯದಾಗಿ ವೆಂಕಟಾಚಲ ಮಹಾತ್ಮೆಯಲ್ಲಿ ಹೇಳಿರುವಂತೆ ಭೃಗ ಮಹರ್ಷಿಗಳು ವೈಕುಂಠಕ್ಕೆ ಹೋದಾಗ ನಾರಾಯಣನು ಲಕ್ಷ್ಮಿಯೊಂದಿಗೆ ವಿಶ್ರಮಿಸಿರುತ್ತಿರುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ಮಹರ್ಷಿ ನಾರಾಯಣನ ಎದೆಗೆ ಕಾಲಿನಿಂದ ಒದೆಯುತ್ತಾನೆ. ಆಗ ನಾರಾಯಣನು ಕೋಪಗೊಂಡ ಮಹರ್ಷಿಯ ಕಾಲನ್ನು ಒತ್ತಿ ಅಹಂಕಾರವನ್ನು ಮುರಿಯುತ್ತಾನೆ. ಆಗ ಲಕ್ಷ್ಮೀ ದೇವಿಯು ನಾರಾಯಣ ಋಷಿಗಳನ್ನು ಕ್ಷಮಿಸಿದ್ದರಿಂದ ಕೋಪಗೊಂಡು ವೈಕುಂಠವನ್ನು ತೊರೆದು ಭೂಲೋಕದ ಕೊಲ್ಲಾಪುರದಲ್ಲಿ ಬಂದು ನೆಲೆಸುತ್ತಾಳೆ. ಆಗ ಶ್ರೀನಿವಾಸನು ಲಕ್ಷ್ಮಿಯನ್ನು ಹುಡುಕುತ್ತಾ ವೈಕುಂಠ ತೊರೆದು ಶೇಷಾಚಲ ಬೆಟ್ಟದಲ್ಲಿ ಹುತ್ತದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಬಳಿಕ ಭಕ್ತರ ಕಷ್ಟಗಳನ್ನು ಪರಿಹರಿಸಲು ನಾರಾಯಣನು ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರನಾಗಿ ನೆಲೆಸುತ್ತಾನೆ. ವೆಂ ಅಂದರೆ ಪಾಪ, ಕಟ ಎಂದರೆ ಸುಡುವುದು, ಅಂದರೆ ಭಕ್ತರ ಪಾಪ ಸುಡುವುದಕ್ಕಾಗಿ ಸ್ವತಃ ಪರ್ವತವೇ ಆದ. ಅದಕ್ಕೆ ಅಲಿಪಿರಿ ಮೆಟ್ಟಲು ಹತ್ತಿದರೆ ನಮ್ಮ ಕರ್ಮ ಕಳೆಯುತ್ತದೆ ಎನ್ನುತ್ತಾರೆ. ಅಲಿಪಿರಿಯ ಮೊದಲ ಮೆಟ್ಟಿಲು ಪಾದಾಲ ಮಂಟಪ. ಇಲ್ಲಿಂದಲೇ ನಾವು ಸಂಸಾರದ ಎಲ್ಲ ಬಂಧನಗಳನ್ನು ಬಿಟ್ಟು ಸ್ವಾಮಿಯ ಕಡೆ ಹೆಜ್ಜೆ ಇಡುತ್ತೇವೆ. ಹಾಗೂ 2083ನೇ ಮೆಟ್ಟಿಲು ಗಾಳಿಗೋಪುರ. ಇಲ್ಲಿ ಗಾಳಿಗೋಪುರದಿಂದ ತಿರುಪತಿ ನಗರವನ್ನು ಪೂರ್ತಿಯಾಗಿ ಕಾಣಬಹುದು. ಇದರ ಅರ್ಥ ಪ್ರಪಂಚವನ್ನು ಕೆಳಗೆ ಬಿಟ್ಟು ದೇವರ ಕಡೆಗೆ ನೋಡುವ ಸಂಕೇತ ಇದು. ಇಲ್ಲಿ ಗರುಡ ದೇವರ ದರ್ಶನ ಮಾಡಿದರೆ ಸರ್ಪದೋಷ, ರಾಹುಕೇತು ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಕೊನೆಯದಾಗಿ ಮೊಣಕಾಲು ಪರ್ವತ, ಅಂದರೆ ಈ ಪರ್ವತವನ್ನು ಏರಿ ನಾವು ಸ್ವಾಮಿಯ ದರ್ಶನ ಮಾಡಿದರೆ ನಮ್ಮ ಪಾಪ ವಿಮೋಚನೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಅಲಿಪಿರಿ ಮಾರ್ಗವು ಕೇವಲ ಮೆಟ್ಟಿಲುಗಳ ಸಮೂಹವಲ್ಲ, ಇಲ್ಲಿ ದೇವಾಲಯಗಳ ಸಾಲುಗಳಿವೆ. ನಾವು ಅಲಿಪಿರಿಯನ್ನು ಏರುವಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನವನ್ನು ಕಾಣಬಹುದು. ಈ ದೇವಸ್ಥಾನವು
ಪ್ರಹ್ಲಾದನನ್ನು ಕಾಯಲು ನರಸಿಂಹ ಬಂದಂತೆ ಈ ದಾರಿಯಲ್ಲಿ ನಮಗೆ ಬರುವ ಕಷ್ಟಗಳನ್ನು ಪರಿಹರಿಸಲು ಇಲ್ಲಿ ನರಸಿಂಹಸ್ವಾಮಿ ನೆಲೆಸಿದ್ದಾರೆ. ಇಲ್ಲಿ ನಮಸ್ಕರಿಸಿ ನಾವು ಮುಂದೆ ಸಾಗಬೇಕು. ನಂತರ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಕಾಣಬಹುದು. ಅಂಜನಾದ್ರಿ ಬೆಟ್ಟದ ತಪ್ಪಲಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಯು ರಾಮನ ದೂತನಾದಂತೆ ನಮ್ಮ ಪ್ರಾರ್ಥನೆಯನ್ನು ಸ್ವಾಮಿಗೆ ತಲುಪಿಸುವ ದೂತನಾಗಿ ಇಲ್ಲಿ ನೆಲೆಸಿದ್ದಾನೆ. ಅಲಿಪಿರಿ ಎಂದರೆ ಕೇವಲ ದಾರಿಯಲ್ಲ, ಇದು ಭಕ್ತಿ, ತ್ಯಾಗ, ಶ್ರದ್ಧೆಯ ಸಂಕೇತ. ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟ ಮೋಕ್ಷದ ಮೆಟ್ಟಿಲು ಇದು. ಪದ್ಮ ಪುರಾಣದಲ್ಲಿ ಹೇಳುವ ಹಾಗೆ, ವೆಂಕಟಾದ್ರಿ ಸಮಾರುಹ್ಯ ವೆಂಕಟೇಶಂ ಸಮರ್ಚ್ಯ ಚ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕಂ ಸಗಚ್ಚತಿ. ಇದರ ಅರ್ಥ, ವೆಂಕಟಾದ್ರಿ ಬೆಟ್ಟವನ್ನು ಏರಿ ವೆಂಕಟೇಶ್ವರನನ್ನು ಪೂಜಿಸಿದರೆ ಸರ್ವ ಪಾಪಗಳಿಂದ ಮುಕ್ತನಾಗಿ ವಿಷ್ಣುಲೋಕವನ್ನು ಸೇರುತ್ತಾನೆ ಎಂಬುದಾಗಿದೆ. ಅಲಿಪಿರಿಯಲ್ಲಿ ನಡೆದು ಹೋಗುವಾಗ ಕೆಲವು ನಿಯಮಗಳನ್ನು ಪಾಲಿಸಿದರೆ ನಮಗೆ ಪೂರ್ಣ ಫಲ ಸಿಗುತ್ತದೆ. ಆ ನಿಯಮಗಳೆಂದರೆ ಬರಿಗಾಲಿನಲ್ಲಿ ನಡೆಯಬೇಕು. ಈ ದಾರಿ ಋಷಿ ಮುನಿಗಳ ಮತ್ತು ಕೋಟ್ಯಾಂತರ ಭಕ್ತರ ಪಾದಸ್ಪರ್ಶವಾಗಿದ್ದು, ಇಂತಹ ಪವಿತ್ರ ಭೂಮಿಯಲ್ಲಿ ಬರಿಗಾಲಿನಲ್ಲಿ ನಡೆದು ಸ್ವಾಮಿಯ ದರ್ಶನವನ್ನು ಪಡೆಯಬೇಕು. ಎರಡನೆಯದಾಗಿ ಗೋವಿಂದ ನಾಮವನ್ನು ಸ್ಮರಿಸುತ್ತಾ ಸಾಗಬೇಕು. ಮೂರನೆಯದಾಗಿ ಉಪವಾಸ, ಸಾಧ್ಯವಾದರೆ ಒಂದು ಹೊತ್ತು ಉಪವಾಸ ಮಾಡಿ ಅಲಿಪಿರಿಯನ್ನು ಹತ್ತಬೇಕು. ಆಗ ದೇಹ ಮತ್ತು ಮನಸ್ಸು ಶುದ್ಧವಾಗಿರುತ್ತದೆ. ಈ ರೀತಿ ಕೆಲವು ನಿಯಮಗಳನ್ನು ಅನುಸರಿಸಿ ಅಲಿಪಿರಿಯನ್ನು ಹತ್ತುವುದು ಅಷ್ಟು ಸುಲಭದ ಮಾರ್ಗವಲ್ಲ. ಅದೇ ಅಲಿಪಿರಿಯನ್ನು ಹತ್ತಿ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ನಮಗೆ ತಿಳಿಯುತ್ತದೆ, ದೇವರನ್ನು ಸೇರೋ ದಾರಿ ಕಷ್ಟ ಇದ್ದರೂ ದೇವರ ದರ್ಶನದ ನಂತರ ಆಗುವ ನೆಮ್ಮದಿ ಮಾತ್ರ ಅವಿಸ್ಮರಣೀಯ. ಅಲಿಪಿರಿಯು ನಮ್ಮ ಕರ್ಮ ಕಳೆಯುವ ಮಾರ್ಗವಾಗಿದೆ. ಅಲಿಪಿರಿ ಹತ್ತುವುದು ಅಂದರೆ, ಸ್ವಾಮಿ, ನಾನು ನಿನ್ನ ಪಾದ ದರ್ಶನಕ್ಕೆ ಅರ್ಹನ ಅಂತ ಕೇಳುವ ಹಾಗೆ. ಪ್ರತಿ ಮೆಟ್ಟಿಲು ನಮ್ಮ ಪಾಪವನ್ನು ಇಳಿಸುತ್ತದೆ. ಅದನ್ನು ನಾವು ಸ್ವಾಮಿಯ ದರ್ಶನದ ನಂತರ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಅನುಭವವಾಗುತ್ತದೆ. ಅಲಿಪಿರಿ ಮಾರ್ಗ ಭಕ್ತರಲ್ಲಿ ತಾಳ್ಮೆ ಕಲಿಸುವ ಪವಿತ್ರ ಮಾರ್ಗವಾಗಿದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಅಲಿಪಿರಿ ಹತ್ತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕು ಎನಿಸಿದರೆ ನನ್ನ ಪ್ರಯತ್ನ ಸಾರ್ಥಕ. ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಅಲಿಪಿರಿಯನ್ನು ಹತ್ತಿ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು. ಆಗಲೇ ನಮ್ಮೆಲ್ಲರ ಜನ್ಮ ಸಾರ್ಥಕ. ಸ್ನೇಹಿತರೆ, ಇಷ್ಟು ಹೊತ್ತು ತಮ್ಮೊಂದಿಗೆ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಪವಿತ್ರವಾದ ಅಲಿಪಿರಿಯ ಮಾರ್ಗದ ಕುರಿತು ತಮ್ಮೊಂದಿಗೆ ಹಂಚಿಕೊಂಡೆ. ಅತ್ಯಂತ ಭಕ್ತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮಂತೆ ನಾನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತೆ. ನನ್ನ ಅನುಭವದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಈ ಪವಿತ್ರವಾದ ಅಲಿಪಿರಿಯ ಮಾರ್ಗವು ನನ್ನ ಆತ್ಮಶುದ್ಧಿಯ ಪಯಣವಾಗಿತ್ತು. ಓಂ ನಮೋ ವೆಂಕಟೇಶಾಯ ಕಾಮಿತಾರ್ಥ ಪ್ರದಾಯಿನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದರ ಅರ್ಥ, ಕೋರಿದ ಇಷ್ಟಾರ್ಥಗಳನ್ನು ನೀಡುವ ವೆಂಕಟೇಶ್ವರ ಸ್ವಾಮಿಗೆ ನಮಸ್ಕಾರಗಳು. ನಮಸ್ಕರಿಸಿದವರ ಕಷ್ಟಗಳನ್ನು ನಾಶ ಮಾಡುವ ಗೋವಿಂದನಿಗೆ ನಮೋ ನಮಃ ಎಂಬ ಶ್ಲೋಕದೊಂದಿಗೆ ತಮ್ಮೆಲ್ಲರಿಗೂ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಸ್ನೇಹಿತರೆ, ನೀವು ಅಲಿಪಿರಿ ಮಾರ್ಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅನುಭವ ತಿಳಿಸಿ.